ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಲಿತಾ ಅರುಣ್ ವ್ಲಾಗ್ಸ್. ಇದು ನಿನ್ನೆಯ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇದು ಮದುವೆ ವ್ಲಾಗ್ ನೋಡಿ ಎಂಜಾಯ್ ಮಾಡಿ. ಈಗ ಮದುವೆಗೆ ರೆಡಿಯಾಗಿ ಹೊರಡ್ತಾ ಇದ್ದೀವಿ ನೋಡಿ. 3 ಜನ ಕಾರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ತಂಗಿ ಫ್ಲೈಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಲ್ಯಾಂಡ್ ಆಗೋದು ಲೇಟ್ ಆಗ್ತೈತೆ ಫ್ಲೈಟ್. ಇವರು ಫ್ಲೈಟಿಗೆ ವೆಯ್ಟ್ ಮಾಡ್ತಿದ್ದಾರೆ, ನಾವಿಬ್ಬರು ಮಾತ್ರ ಕಾರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲೇ ಮನೆ ಮುಂದೆನೇ ಲ್ಯಾಂಡ್ ಮಾಡಿಸ್ತಾರಂತೆ ಫ್ಲೈಟಾ. ಅದಕ್ಕೆ ಪಕ್ಕದಲ್ಲೆಲ್ಲೋ ಜಾಗ ಸ್ವಲ್ಪ ಕಮ್ಮಿ ಐತೆ, ಅದಕ್ಕೆ ನೋಡ್ತಾ ಇದ್ದೀವಿ. ಇಲ್ಲ ಬೇಕಾದಷ್ಟು ಐತೆ ಸೈಡ್ಗೆ, ಅಲ್ಲಿ ಪಾರ್ಕ್ ಮಾಡ್ಬೋದು ನಿಮ್ಮ ಫ್ಲೈಟ್ನ. ಲ್ಯಾಂಡ್ ಮಾಡೋದು ಈಗ ಮದುವೆಗೆ ರೆಡಿಯಾಗಿದ್ದೀವಿ, ಎಲ್ಲ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ. ಆಲ್ರೆಡಿ ಮಕ್ಕಳು ನಮ್ಮ ಮನೆಯವರು ಎಲ್ಲ ಹೋದ್ರು ಒಂದು ಕಾರಲ್ಲಿ. ಇವಾಗ ಇವ್ರ ಕಾರಲ್ಲಿ ನಾವು ಕೂಡ ಹೋಗೋಣ ಅಂತ ರೆಡಿಯಾಗಿದ್ದೀವಿ ನೋಡಿ. ತಿಂಡಿ ಕೂಡ ತಿಂದಿಲ್ಲ ನಾವು, ಹೋಗೋಷ್ಟೇ ತಿಂಡಿ ಕೂಡ ಇರುತ್ತೋ ಇಲ್ವೋ ಇಲ್ಲ ಗೊತ್ತಿರೋ, ತಿಂಡಿನೂ ಮುಗ್ದಾಗಿರುತ್ತೆ. ಮೂರ್ತನೂ ಮುಗ್ದಾಗಿರುತ್ತೆ. ಏನು ಹೋಗಿ ಮುಗ್ದಾಗಿರಲ್ಲ, ಅವ್ರು ತಾಳಿ ಕಟ್ಕೊಂಡಿರ್ತಾರೆ. ಅವ್ರು ಏನು ಹೊಸ ಜೋಡಿಗಳಿಗೆ ಇದನ್ನ ಕಂಗ್ರ್ಯಾಚುಲೇಷನ್ ಹೇಳ್ಬಿಟ್ಟು ಬರ್ಬೇಕಷ್ಟೆ. ಅವ್ರಿಗೆ ವಿಶ್ ಮಾಡಿಬಿಟ್ಟು ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಬರೋದಷ್ಟೇ. ಇವಾಗ ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಮೂರ್ತನೂ ಮುಗ್ದೋಗಿರುತ್ತೆ, ತಿಂಡಿ ಕೂಡ ಆಗೋಗಿರುತ್ತೆ. ಈಗ ಟೈಮ್ ಬಂದು 9:15, 9:15, 10:15, 10 ಗಂಟೆ ಅಷ್ಟೊತ್ತಿಗೆ ತಾಳಿ ಕೂಡ ಕಟ್ಟಿಬಿಟ್ಟಿರ್ತಾರೆ. ನಾವು ಹೋಗೋಷ್ಟೊತ್ತಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಕಾರ್ಗೋಸ್ಕರ. ಬಂತು ಕಾರು ಅಂತ ಹೇಳ್ಬೇಕಷ್ಟೇ, ಬಂತು ಕಾರು ಅಂತ ಹೇಳ್ಬೇಕಂತೆ. ಅಟ್ಲೀಸ್ಟ್ ನಾವು ಹೋಗೋಷ್ಟೊತ್ತಿಗೆ ತಿಂಡಿನಾದರೂ ಇದ್ರೆ ತಿಂಡಿ ತಿನ್ಕೋಬೋದು. ಹೊಟ್ಟೆ ಹಸಿತಾ ಇದೆ. ಆಲ್ರೆಡಿ ರಾತ್ರಿ ಲೇಟ್ ಆಯಿತು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಲ್ರೆಡಿ 2:15 ಆಯಿತು ನಾವು ಮನೆಗೆ ಬರೋಷ್ಟೊತ್ತಿಗೆ. ಅರಶಿನ ಶಾಸ್ತ್ರ, ಬಳೆ ಶಾಸ್ತ್ರ ಅದೆಲ್ಲ ಮುಗಿಸ್ಕೊಂಡು ನೆನ್ನೆ ನೋಡಿರ್ತೀರಲ್ಲ. ಇವಾಗ ಲೇಟಾಗಿ ಎದ್ದು ರೆಡಿಯಾಗಿದ್ದೀವಿ. ಆ್ಯಕ್ಚುಲಿ ಬೇಗ ಹೋಗ್ಬೇಕಾಗಿತ್ತು, ಲೇಟ್ ಆಯಿತು. ಇರಲಿ ಪರವಾಗಿಲ್ಲ, ಅವರು ಗಂಡು ಹೆಣ್ಣು ಮದುವೆ ಮಾಡ್ಕೊತಾರೆ, ನಮ್ಮದೇನಿಲ್ಲ ಅರ್ಜೆಂಟು. ಹಾಗಾಗಿ ಲೇಟಾಗಿ ಹೋಗ್ತಾ ಇದ್ದೀವಿ. ನಾವು ಅಕ್ಷತೆ ಕಾಳು ಹಾಕೋರಲ್ವ, ಹಂಗಾಗಿ ನಾವು ಲೇಟಾಗಿ ಹೊರಟಿದ್ದೀವಿ. ಪಬ್ಲಿಕ್ಕಾಗೆಲ್ಲ ನಿನ್ಗೆ ಎಷ್ಟು ವರ್ಷ ಆದರೂ ನೀನು ಹೇಳ್ಕೊಟ್ಟಾಗೆಲ್ಲ ಮಾತಾಡೋಂಗಿಲ್ಲ ನೀನು. ಹೊರಟಿದ್ದೀವಿ ಇವಾಗ. ಎಲ್ಲ ನಗ್ತಾ ಇದ್ದಾರೆ ನೋಡ್ರಿ, ಎಲ್ಲ ರೆಡಿ. ಇಲ್ಲಿ ಚೆನ್ನಾಗಿದೆ ಅಂತ ಸಿಂಗಲ್ ಆಗಿ ನಿಂತ್ಕೊಂಡಿದ್ದೀನಿ. ಈ ಕಡೆಗೆ ಯೂಟ್ಯೂಬು, ಈ ಕಡೆಗೆ ಯೂಟ್ಯೂಬು. ನಾನು ಸಿಂಗಲ್ ಆಗಿದ್ದೀನಿ, ನನ್ನ ಮಕ್ಕಳು ಹೋಗಿದ್ದಾರೆ, ಹಂಗಾಗಿ ಫ್ರೀ ಆಗಿದ್ದೀನಿ. ಅವಳು ಫ್ರೀ ಆಗಿಬಿಟ್ಟಿದ್ದಾಳೆ. ಮಕ್ಳು ಕಳಿಸಿ ಅವಳು ಫ್ರೀ ಆಗಿದ್ದಾಳೆ ನೋಡ್ರಿ ಹೆಂಗಿದೆ. ಮಕ್ಕಳಿಬ್ಬರು ಕಳಿಸ್ಬಿಟ್ಟಿದ್ದಾಳೆ. ಅವಳು ಎಷ್ಟು ನೀಟಾಗಿ ಫ್ರೀಯಾಗಿ ನಿಂತಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ ನೋಡಿ. ಅವಳಿಗೆ ಏನು ಯೋಚನೆನೇ ಇಲ್ಲ. ಇರಲಿ ಬಿಡಿ. ಅರಸೀಕೆರೆಯಲ್ಲೇ ಮದುವೆ. ಆಮೇಲೆ ಇಲ್ಲಿ ಚೆನ್ನಾಗಿದೆ ನೋಡಿ, ಹಿಂದ್ಗಡೆ ಇಲ್ಲಿ ಸೀನ್ರಿ ಎಲ್ಲ ಚೆನ್ನಾಗಿದೆ, ಮರಗಳೆಲ್ಲ ಚೆನ್ನಾಗಿದೆ ಅಂತ ಇಲ್ಲೊಂದೆರಡು ಫೋಟೋ ರೆಡಿ ಆಗಿದ್ದೀವಿ. ಅಕ್ಕ ತಂಗಿಯರು ಸ್ವಲ್ಪ ಹೇಳಿ ಫ್ರೆಂಡ್ಸ್ ಎಲ್ಲರೂ ನೋಡಿ. ಯೂಟ್ಯೂಬರ್ ಇದ್ದರೆ ಅದೇ ಕತೆ ಆಗೋದು. ಈಗ ಅವರು ವೀಡಿಯೋ ಮಾಡ್ಕೊತಾ ಇದ್ದಾರೆ, ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಅವಳು ವೀಡಿಯೋದಲ್ಲಿ ಮಾತಾಡ್ತಾ ಇದ್ದಾಳೆ, ನಾನು ವೀಡಿಯೋದಲ್ಲಿ ಮಾತಾಡ್ತಾಯಿದ್ದೀವಿ. ಇಬ್ಬರು ಕನ್ಫ್ಯೂಸ್ ಆಗ್ತಾಯಿದ್ದೀವಿ. ಏನು ಮಾತಾಡಬೇಕು ಅಂತ ಕನ್ಫ್ಯೂಸ್ ಆಗ್ತಾಯಿದ್ದೀವಿ ಅಷ್ಟೇ. ಸ್ವಲ್ಪ ಹೇಳಿ. ಅಕ್ಕವ್ರಿಗೆ ಕಾಂಪಿಟೇಷನ್ ಕೊಡಬೇಕಂತ ನಾನು ಯೂಟ್ಯೂಬ್ ಓಪನ್ ಮಾಡಿಲ್ಲ. ಸಾಕ, ನೀನು ಯೂಟ್ಯೂಬ್ ಮಾಡಿದ್ರು ನೀನು ಮಾಡೋಕ್ಕಾಗಲ್ಲ ಬಿಡು, ಮಾಡೋಕ್ಕಾಗಲ್ಲ. ನಿನ್ನ ಮಕ್ಕಳು ದೊಡ್ಡವರಾಗೋವರೆಗೂ ನೀನು ಯೂಟ್ಯೂಬ್ ಮಾಡೋಕ್ಕಾಗಲ್ಲ. ಸೀರೆ ಹೆಂಗಿದೆ ಇದು ನನ್ನ ವಿಡಿಯೋದಲ್ಲಿ ನೋಡಿರ್ಬೋದು. ಸೀರೆ ಅಂತೆ ನೋಡಿ, ನಮ್ಮ ಅಕ್ಕಂದು, ನಮ್ಮ ತಂಗಿದು, ಇದು ನಂದು ಸೀರೆ. ಈ ಸ್ಯಾರಿ ಬಂದ್ಬಿಟ್ಟು ನಾನು ಆಲ್ರೆಡಿ ವೀಡಿಯೋದಲ್ಲಿ ನೋಡಿರ್ತೀರ. ನಾನು ಸ್ಯಾರಿ ವೀಡಿಯೋ ಮಾಡಿದ್ದೀರಲ್ಲ, ಅದರಲ್ಲಿ ನೋಡಿರ್ತೀರ ಈ ಸ್ಯಾರಿನ. ಸಿಂಪಲ್ ಆಗಿದೆ ಅಂತ ನಾನು ರೆಡಿಯಾಗಿರೋದು ಹಿಂಗೆ. ಚೆನ್ನಾಗಿ ಚೆನ್ನಾಗಿ ಕಾಣ್ರೆ ಈ ಸ್ಯಾರಿ ನನಗೆ ಸೂಟ್ ಆಗಿದೆ ಅಂದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಯಾರೂ ಮಾಡ್ತಾ ಇಲ್ಲ ಆ್ಯಕ್ಚುಲಿ. ಕಮೆಂಟ್ ಮಾಡಿ ಬೇಜಾರಾಗ್ತದೆ, ಯಾಕಂದರೆ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀವಿ. ಕಮೆಂಟ್ ಯಾರೂ ಆಗ್ತಾಯಿಲ್ಲ, ಅದಕ್ಕೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಮತ್ತೆ ರೀಪ್ಲೈ ಕೂಡ ಮಾಡ್ತೀನಿ. ಹೇಗೆ ಮಾಡ್ತಿದ್ದೀನಿ ಅಂತಲೂ ಕಮೆಂಟ್ ಮಾಡಿ, ನನಗೆ ಗೊತ್ತಾಗಲಿ. ಓಕೆ ಬಾಯ್. ಅಲ್ಲಿಗೆ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ, ನೋಡೋಣ. ಮೂರ್ತದ ಇದ್ದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಓಕೆ ಬಾಯ್. ಕಾರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಇದೆ ನಮ್ಮ ಕಾರ್ ಕೂಡ ಬಂತು, ಈಗ ಹೊರಡ್ತಾ ಇದ್ದೀವಿ. ಈ ಪಕ್ಕದಲ್ಲಿ ಹೋಗ್ತೀವಿ.
ಸೊಸೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದವಳೆ. ಗ್ರೀನ್ ಆ್ಯಂಡ್ ಗ್ರೀನ್ ಆಗಿಬಿಟ್ಟವಳೆ. ಗ್ರೀನ್ ಪಿಂಕ್ ಅಲ್ವಾ, ಚೆನ್ನಾಗಿದೆ ಕಾಂಬಿನೇಷನ್, ಚೆನ್ನಾಗಿದೆ ಕಡೆ. ನಾವು ಹೋಗೋಷ್ಟೊತ್ತಿಗೆ ಮುಹೂರ್ತ ಕೂಡ ಮುಗ್ದೋಗಿತ್ತು. ಫಸ್ಟ್ ತಿಂಡಿ ತಿಂದ್ಕೊಂಡ್ವಿ. ತಿಂಡಿ ತಿಂದ್ಕೊಂಡು ಮೇಲಕ್ಕೆ ಬಂದ್ವಿ. ಇವಾಗ ಹಾಲು ಹಾಕೋ ಶಾಸ್ತ್ರ ನಡೀತಾ ಇದೆ. ನಾವು ಕೂಡ ಹಾಲು ಹಾಕಿದ್ವಿ. ಹಾಲು ಹಾಕ್ಬಿಟ್ಟು ಇಲ್ಲಿ ಕುತ್ಕೊಂಡು ಎಲ್ಲರ ಜೊತೆ ಸೇರಿ ಮಾತಾಡ್ತಾ ಇದ್ದೀವಿ. ನಮ್ಮ ಈ ಬೇಬಿ ಕೂಡ ಬಂದಿದ್ಲು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಅವಳು ಕೂಡ. ಅವರಮ್ಮ ಆ ಕಡೆ ಸೈಡ್ ಎಲ್ಲೋ ಒಂದು ಸೈಡ್ ಹೋಗಿದ್ಲು. ಇಲ್ಲಿ ನಮ್ಮ ಜೊತೆಗೆ ಇರೋಕ್ಕೆ ಅವಳು ಹೆದರ್ತಾ ಇದ್ದಾಳೆ. ಸುತ್ತಮುತ್ತ ಜನ ನೋಡಿ ಸ್ವಲ್ಪ ಅವಳಿಗೆ ಭಯ ಆಯಿತು ಅನಿಸುತ್ತೆ, ಹೆದರ್ತಾ ಇದ್ದಾಳೆ. ಅವರಮ್ಮನ್ನ ಎಷ್ಟು ಕ್ಯೂಟಾಗಿ ಹುಡುಕ್ತಾ ಇದ್ದಾಳೆ. ಎಲ್ಲರೂ ನೋಡಿ ಸುತ್ತಮುತ್ತ ನೋಡಿಕೊಂಡು ಹುಡುಕ್ತಾ ಇದ್ದಾಳೆ ಅವರಮ್ಮನ್ನ. ಇಲ್ಲಿ ಕೂತಿದ್ದಾರಲ್ಲ ಅವರು ನಮ್ಮ ಚಿಕ್ಕನಾದ್ನಿ. ನೀವು ಆಲ್ರೆಡಿ ಒಂದು ವ್ಲಾಗಲ್ಲಿ ನೋಡಿರ್ತೀರ. ಬನ್ನಿ ನೋಡೋಣ ಏನೇನಾಯಿತು ಅಂತ ನಾನು ನಿಮಗೆ ಶೇರ್ ಮಾಡ್ಕೊತೀನಿ. ಮದುವೆ 2 ಗಂಟೆ ಬಂದ್ರೆ ಎದ್ದಾಡ್ರಿ. ಹಾ, ಹಂಗೆ ಒಂದೊಂದೇ ಬೆರಳು ಹಿಡ್ಕೊಳ್ಳು. ಈ ಕಡೆ ಬೆರಳು, ಈ ಕಡೆ ಬೆರಳು. ಹಂಗೆ ಹಂಗೆ. ಮುಂದೆ ಒಂದು ಕಾಲಿಡೆ, ಮುಂದೆ ಕಾಲಿಡಿ. ಈಗ ಎಡಗಡೆ ಕಾಲಿಡು ಈ ಕಡೆ. ಅದಲ್ಲ. ಹಂಗೆ ಹಂಗೆ ಹಂಗೆ. ನಿನ್ ಬೆರಳು ಬಿಡಂಗಿಲ್ಲಪ್ಪ ನೀನು. ನಿಧಾನ ಕಣ. ಇವನು ಎಷ್ಟೊತ್ತು ಮದುವೆ ಎಲ್ಲ ಶಾಸ್ತ್ರಗಳು ಮುಗೀತು. ಇವಾಗ ಮುಗಿದ ಮೇಲೆ ನಾವಿವಾಗ ಊಟನೂ ಮುಗಿಸ್ಕೊಂಬಂದು ಮೇಲೆ ಕುತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ವಿ ಎಲ್ಲ ಜೊತೆಗೆ. ಹಾಗೆ ಒಂದೆರಡು ಫೋಟೋಸು ವೀಡಿಯೋಸ್ ಕೂಡ ಇಲ್ಲಿ ನಾವು ತೆಗೆಸ್ಕೊಂಡ್ವಿ. ಆ ಫೋಟೋಸು ವೀಡಿಯೋಸ್ ಆಲ್ರೆಡಿ ನಾನು ಶಾರ್ಟ್ಸ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಫೋಟೋಸು ವೀಡಿಯೋಸ್ ಎಲ್ಲ. ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಇಲ್ಲಿ ಚೈತ್ರಂಗೆ ಕಳಸ ಹಿಡಿಯೋ ಶಾಸ್ತ್ರ ಕೊಟ್ಟಿದ್ರು. ಕಳಸ ಹಿಡ್ಕೊಂಡಿದ್ದವಳು ಪಾಪ ನಿನ್ನೆಯಿಂದ ಫುಲ್ಲು ಬ್ಯುಸಿ ಇದ್ಲವಳು ಕಳಸ ಹಿಡ್ಕೊಂಡು. ಇವಾಗ ಅವಳನ್ನ ಮಾತಾಡ್ಸೋಣ ಬನ್ನಿ. ಚೈತ್ರ ಅವರು ದೊಡ್ಡ ಕೆಲಸ ಮುಗಿಸ್ಕೊಂಡು ಅವ್ರ ಬಾಧ್ಯತೆಯನ್ನೆಲ್ಲ ತೀರಿಸ್ಕೊಂಡು ಬಂದು ಕುದುರೆ ಅಲ್ಲ ಆಲ್ಮೋಸ್ಟ್ ಮುಗಿದಲ್ಲ. ಮದುವೆ ಎಲ್ಲ ಕಂಪ್ಲೀಟ್ ಆಯಿತು. ನಾವು ಕೂಡ ಖುಷಿಯಾಗಿದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋ ಜೊತೆಗೆ ಇನ್ನು ಮುಂದೆ ಕೂಡ ಒಳ್ಳೊಳ್ಳೆ ವೀಡಿಯೋಸ್ ಬರೋದಿದ್ರೆ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಒಳ್ಳೆ ವೀಡಿಯೋಸ್ ಜೊತೆಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.